ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ, ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನದೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ, ಇಲ್ಲ ಕೂಡಲ ಸಂಗಮ ದೇವ. ಎಷ್ಟೊಂದು ಅರ್ಥಗರ್ಭಿತವಾಗಿ ವಿಶ್ವಗುರು ಬಸವಣ್ಣನವರು ನಮಗೆ ಈ ವಚನವನ್ನು ಕೊಟ್ಟಿದ್ದಾರೆ ಎಂದರೆ ಅದಕ್ಕೆ ಅವರನ್ನು ನಾವು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಕರಿತೇವೆ. ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಒಂದು ಮನೆಯನ್ನು ನೋಡಿದ ಮೇಲೆ ಆ ಮನೆಯ ಹೊರಗಡೆಯನ್ನು ಪ್ರಥಮವಾಗಿ ನಾವು ನೋಡ್ತೇವೆ. ಹೊರಗಡೆ ನೋಡಿ ಅಲ್ಲಿ ಮನೆಯ ಮುಂದೆ ನೀರನ್ನು ಹಾಕಿ ರಂಗವಲ್ಲಿಯನ್ನು ಹಾಕಿದರೆ ಈ ಮನೆಯಲ್ಲಿ ಯಾರೋ ವಾಸವಾಗಿದ್ದಾರೆ. ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ. ಈಗ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿದೆ, ಆ ಹುಲ್ಲನ್ನು ಕೂಡ ಕೀಳ್ತಾ ಇಲ್ಲ. ಮನೆಯ ಒಳಗಡೆ ರಜ, ತುಂಬ ಕಸದ ಬೇಡವಾದ ಪದಾರ್ಥಗಳು ಬಿದ್ದಿವೆ, ಅಂದರೆ ವಾಸ ಮಾಡೋದಕ್ಕೆ ಯೋಗ್ಯ ಅಲ್ಲ ಅಂತ. ಆ ರೀತಿ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ ಅಂತ, ಅಂದರೆ ಆ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯ ಒಳಗಡೆ ಅನೇಕ ರೀತಿಯ ಕಸಗಳನ್ನು ಗುಡ್ಡೆ ಹಾಕಿದಾಗ ಅಲ್ಲಿ ಮನೆಯೊಡೆಯ ವಾಸವಾಗಿಲ್ಲ ಎಂಬುದನ್ನು ಬಿಂಬಿಸುತ್ತದೆ. ಹಾಗೆ ಮುಂದುವರೆದು ಹೇಳ್ತಾರೆ, ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಅಂತ ಹೇಳ್ತಾರೆ. ಅಂದರೆ ನಮ್ಮ ಹೃದಯದಲ್ಲಿ, ಅಂದರೆ ನಮ್ಮ ದೇಹದಲ್ಲಿ ನಾವು ಸಂಪೂರ್ಣ ಸುಳ್ಳನ್ನೇ ಹಾಡಿ ಅನೇಕ ವಿಷಯದ ಬಗ್ಗೆ ಆಸಕ್ತಿಯನ್ನು ತಳೆದಾಗ, ಅಂದರೆ ಪಂಚೇಂದ್ರಿಯಗಳು ಹೇಳ್ತವೆ, ಕಣ್ಣು ಹೇಳುತ್ತೆ ಏನೋ ಕೆಟ್ಟದನ್ನು ನೋಡು ಅಂತ, ಆದರೆ ನಾವು ನೋಡಬಾರ್ದು. ನಮ್ಮ ಕಣ್ಣುಗಳನ್ನು ಒಳ್ಳೆಯದನ್ನು ನೋಡೋದಕ್ಕೆ ನಾವು ಬಳಸ್ಕೊಳ್ಬೇಕು. ಕಿವಿ ಹೇಳುತ್ತೆ ಕೆಟ್ಟದನ್ನು ಕೇಳುವಂತ, ನಾವು ಕೆಟ್ಟದನ್ನು ಕೇಳೋದಕ್ಕೆ ಹೋಗಬಾರ್ದು. ನಾವು ಏನೇ ಕೇಳಿದ್ರು ಕೂಡ ಒಳ್ಳೆಯದನ್ನು ಕೇಳಬೇಕು. ಆ ರೀತಿ ಪಂಚೇಂದ್ರಿಯಗಳು ಹೇಳಿದ ರೀತಿಯಲ್ಲಿ ನಾವು ಕೇಳದೆ ಆ ಪಂಚೇಂದ್ರಿಯಗಳನ್ನು ನಾವು ನಿಯಂತ್ರಣವನ್ನು ಇಟ್ಟುಕೊಳ್ಳುವ ಒಂದು ಮನಸ್ಸನ್ನು ನಾವು ತಾಳಬೇಕಾಗತ್ತೆ. ಹಾಗೆ ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನದೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ ಅಂತ ಹೇಳ್ತಾರೆ. ಅಂದರೆ ತನುವಿನಲ್ಲಿ ಹುಸಿ ಮನದೊಳಗೆ ವಿಷಯ ತುಂಬಿದ್ದಾಗ ಆ ಮನ, ಅಂದರೆ ನಮ್ಮ ಹೃದಯದಲ್ಲಿ ಆ ಭಗವಂತ ಇರ್ತಾನ, ಇಲ್ಲ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದರೆ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಮಾನವ ಮಹದೇವನಾಗಬೇಕು ಅಂತ. ಮಾನವ ಮಹದೇವನಾದಾಗ ಮಾತ್ರ ನಾವು ಒಳ್ಳೆಯ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತೆ. ಶರಣರು ಯಾವುದೇ ದೇವರ ಬಗ್ಗೆ ಹೇಳದೆ ಮನುಷ್ಯ ಒಳ್ಳೆಯ ಸತ್ ಚಿಂತನೆಗಳನ್ನು ಅಳವಡಿಸಿಕೊಂಡು ಸದ್ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮನುಷ್ಯನೇ ಮಹದೇವನಾಗ್ತಾನೆ ಅನ್ನೋದೇ ಈ ಒಂದು ವಚನದ ಆಶಯವಾಗಿದೆ. ಆ ನಿಟ್ಟಿನಲ್ಲಿ ನಾವು ವಚನ ಏನು ಹೇಳಿದೆ ಆ ಹೇಳಿರುವಂಥ ವಚನದಂತೆ ಜೀವನವನ್ನು ಸಾಗಿಸಿದ್ದೆ ಆದರೆ ನಮ್ಮ ಜೀವನ ಸಾರ್ಥಕತೆಯ ರೂಪವನ್ನು ಪಡೆಯುತ್ತೆ ಅನ್ನೋದೇ ಈ ಒಂದು ವಚನದ ಆಶಯವಾಗಿದೆ.